ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ಇಂಗ್ಲೀಷ್ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಇಂಜಿನ್ ಟ್ರಬಲ್ ಅಂತ ಹೇಳಿ. ಇದನ್ನು ಬರೆದಿರೋದು RK ನಾರಾಯಣ್ ಅವರು. ಸೊ ಈ ಒಂದು ಲೆಸನ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಲೆಸನ್ನು. ಹಾಗೆ ಈಗ ಹೇಳ್ತಾರೆ ನೋಡಿ, ಗುಡ್ ಲಕ್ ಕೂಡ ಒಂದೊಂದು ಸತಿ ಬ್ಯಾಡ್ ಲಕ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಆ ರಿಲೇಟೆಡ್ ಇದೊಂದು ಹ್ಯೂಮರಸ್ ಸ್ಟೋರಿ ಆಗಿರುತ್ತೆ. ಇದನ್ನು ಬರೆದಿರೋದು RK ನಾರಾಯಣ್ ಅವರು. ಸೊ ಈ ಒಂದು ಸ್ಟೋರಿನ ಬಂದುಬಿಟ್ಟು ಮಾಲ್ಗುಡಿ ಡೇಸ್ ಅಂತ ಹೇಳಿ ಒಂದು ಶಾರ್ಟ್ ಸ್ಟೋರಿ ಇದೆಯಲ್ಲ, ಸೊ ಅದರಲ್ಲಿ ಒಂದು ಪಾರ್ಟ್ನ ತಗೊಂಡು ಈ ಒಂದು ಸ್ಟೋರಿನ ಮಾಡಿರೋದು. ಓಕೆನಾ? ಸೊ ಇಲ್ಲಿ ನರೇಟರ್ ಬಂದುಬಿಟ್ಟು RK ನಾರಾಯಣ್ ಅವರ ನರೇಟರು, ಅಂದರೆ ಅವರೇ ಈ ಒಂದು ಸ್ಟೋರಿನ ಹೇಳ್ತಿರೋರು. ಓಕೆನಾ? ಸೊ ಅವ್ರು ಫೇಸ್ ಮಾಡಿರೋಂಥ ಒಂದು ಇನ್ಸಿಡೆಂಟ್ನ ಈ ಒಂದು ಸ್ಟೋರಿಲಿ ನಮಗೆಲ್ಲ ಹೇಳ್ತಾ ಹೋಗಿದ್ದಾರೆ. ಸೊ ಇವಾಗ ಡೈರೆಕ್ಟ್ ನಾವು ಸ್ಟೋರಿಗೆ ಹೋಗೋದಾದರೆ, ಸೊ ಇಲ್ಲೇನಾಗುತ್ತೆ ಅಂದರೆ, ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹಳ್ಳಿಯಲ್ಲಿ ಜಾತ್ರೆ ಅನ್ನೋದು ನಡೆಯುತ್ತೆ ನೋಡಿ, ಎಲ್ಲ ಹಳ್ಳಿಲೂ ಕೂಡ ನಡೆಯೋದಲ್ಲ. ಅದೇ ರೀತಿ ಈ ಒಂದು ಮಾಲ್ಗುಡಿ ಇರುತ್ತಲ್ಲ, ಮಾಲ್ಗುಡಿ ಅನ್ನೋ ಹಳ್ಳಿಯಲ್ಲಿ ಒಂದು ಜಾತ್ರೆ ನಡೀತಿರುತ್ತೆ. ಓಕೆನಾ? ಆ ಜಾತ್ರೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ, ಜಾತ್ರೆ ಅಂದ ತಕ್ಷಣ ಏನು ಗ್ಯಾಪ್ನಾಗ ಬರುತ್ತೆ? ಅಲ್ಲಿ ಹಾಕಿರುವಂಥ ಅಂಗಡಿಗಳಾಗಿರ್ಬೋದು, ಅಥವಾ ಗೇಮ್ಸ್ಗಳಾಗಿರ್ಬೋದು, ಅಥವಾ ದೇವ್ರ ಮೆರವಣಿಗೆಗೆ ಹೋಗೋದಾಗಿರ್ಬೋದು, ಅಥವಾ ಏನೇನೋ ಒಂದು ಸ್ನ್ಯಾಕ್ಸು ಅಲ್ಲೆಲ್ಲ ಕೌಂಟರ್ಸ್ದೆಲ್ಲ ಹಾಕಿರ್ತಾರಲ್ಲ, ಅದೆಲ್ಲ ಯೂಶ್ವಲಿ ನಮಗೆಲ್ಲ ಗ್ಯಾಪ್ನಾಗ ಬರುತ್ತಲ್ಲ. ಸೊ ಅದೇ ರೀತಿ ಈ ಒಂದು ಮಾಲ್ಗುಡಿಯಲ್ಲಿ ಒಂದು ಹಳ್ಳಿ ಜಾತ್ರೆ ಅನ್ನೋದು ನಡೀತಿರುತ್ತೆ. ಎಲ್ಲಿ ಅಂದರೆ ಜಿಮ್ಖಾನ ಅನ್ನೋ ಒಂದು ಗ್ರೌಂಡ್ ಇರುತ್ತೆ. ಓಕೆನಾ? ಆ ಒಂದು ಹಳ್ಳೀಲಿ. ಸೊ ಆ ಒಂದು ಗ್ರೌಂಡಲ್ಲಿ ಈ ಒಂದು ಜಾತ್ರೆ ಅನ್ನೋದು ನಡೀತಿರುತ್ತೆ. ಓಕೆನಾ? ಸೊ ಇವಾಗ ಗೊತ್ತಿರೋ ಹಾಗೆ ನಮಗೆಲ್ಲ ಇವಾಗ ಯಾವ ರೀತಿ ಇದೆ ಅಂದರೆ, ರುಪೀಸ್ ಲೆಕ್ಕದಲ್ಲಿ ನಾವು ಅಮೌಂಟ್ ಅನ್ನೋದನ್ನ ಕೊಟ್ಟರೆ, ಈಗ ಎಕ್ಸಾಂಪಲ್ ಒಂದು ಪೆನ್ ಅಂದ್ಕೊಳ್ಳಿ. ಓಕೆನಾ? ಈ ಪೆನ್ನ ನಾನು 5 ರೂಪೀಸ್ ಅಥವಾ 10 ರೂಪೀಸ್ ತೊಗೊಳ್ತೀನಿ ಅಂದರೆ ಇದು ರುಪೀಸ್ಗೆ ವ್ಯಾಲ್ಯೂ ಆಗುತ್ತೆ. ಬಟ್ ಫಸ್ಟ್ ಆಗಿದ್ರೆ ಯಾವ ರೀತಿ ಇತ್ತು? ಆಣೆಗಳಿತ್ತು. ಅಂದರೆ 1 ಆಣೆ, 2 ಆಣೆ, 3 ಆಣೆ, 4 ಆಣೆ ಅಂತ ಹೇಳಿ ಆಣೆಸ್ ಇತ್ತಲ್ಲ. ಸೊ ಅದೇ ರೀತಿ ಇವಾಗ ಈ ಒಂದು ಜಾತ್ರೆಯಲ್ಲಿ ಬಂದುಬಿಟ್ಟು ಫೈನಲ್ ಅಂದರೆ ಜಾಸ್ತಿ ಹೈಯೆಸ್ಟ್ ಪ್ರೈಸೇ ಏನು ಅಂದರೆ 8 ಆಣೆ. ಓಕೆನಾ? ಒಂದು 4 ಆಣೆ ಅಥವಾ 8 ಆಣೆ ಇದ್ದರೆ ಸಾಕು, ನಮಗೆ ಏನು ಬೇಕೋ ಅದನ್ನೆಲ್ಲ ತಗೋಬೋದಾಗಿತ್ತು. ಓಕೆನಾ? ಆ ಒಂದು ಜಾತ್ರೆಯಲ್ಲಿ. ಸೊ ಇದೇ ರೀತಿ ಏನಾಗುತ್ತೆ ಅಂದರೆ, ಆ ಒಂದು ಜಾತ್ರೆಯಲ್ಲಿ ಒಂದು ಲೈಕ್ ಲಾಟ್ರಿ ಸ್ಟಾಲ್ ಕೂಡ ಓಪನ್ ಮಾಡಿರ್ತಾರೆ. ಓಕೆನಾ? ಅಂದರೆ ಲಾಟ್ರಿನೆಲ್ಲ ನಾವು ಪರ್ಚೇಸ್ ಮಾಡ್ಬೋದು, ಲಾಟ್ರಿ ಟಿಕೆಟ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಆ ಒಂದು ಸ್ಟಾಲ್ನ ಓಪನ್ ಮಾಡಿರ್ತಾರೆ ಆ ಒಂದು ಜಾತ್ರೆಯಲ್ಲಿ. ಓಕೆನಾ? ಸೊ ಈ ಒಂದು ಜಾತ್ರೆನ ಅಥವಾ ಈ ಒಂದು ಗಿಮ್ಖಾನ ಗ್ರೌಂಡ್ನ ಯಾರು ಕಂಟ್ರೋಲ್ ಮಾಡ್ತಿರ್ತಾರೆ ಅಂದರೆ, ಇದು ಬಂದುಬಿಟ್ಟು ಮುನಿಸಿಪಾಲಿಟಿ ಗ್ರೌಂಡ್ ಆಗಿರುತ್ತೆ. ಇದು ಮುನಿಸಿಪಾಲಿಟಿ ಪೀಪಲ್ಸ್ ಯಾರು ಇರ್ತಾರಲ್ಲ, ಅವರು ಈ ಒಂದು ಗ್ರೌಂಡ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ಓಕೆನಾ? ಅಂದರೆ ಟೈಮ್ ಸರಿಯಾಗಿ ಜಾತ್ರೆ ಮಾಡೋದಾಗಿರ್ಬೋದು, ಅಥವಾ ಏನಾದ್ರು ಒಂದು ಫಂಕ್ಷನ್ಸ್ ಮಾಡೋದಾಗಿರ್ಬೋದು, ಅಥವಾ ಏನಾದ್ರು ಒಂದು. ಓಕೆನಾ? ಏನಾದ್ರು ಇವಾಗ ಎತ್ತಿನ ಜಾತ್ರೆ ಇರುತ್ತೆ, ಅಥವಾ ಮೇಕೆಗಳದ್ದು ಮಾರಾಟ ಮಾಡ್ತಾರಲ್ಲ, ಮೇಕೆಗಳನ್ನೆಲ್ಲ ಆ ರೀತಿ ಯಾವ್ದಾದ್ರು ಅವ್ರಿಗೆ ಯಾವ್ದು ಇಷ್ಟನೋ ಆ ರೀತಿ ಒಂದೊಂದು ಸತಿ ಒಂದೊಂದು ಮಾಡ್ತಿರ್ತಾರೆ. ಓಕೆನಾ? ಆ ಒಂದು ಗ್ರೌಂಡಲ್ಲಿ. ಸೊ ಈ ಒಂದು ಗ್ರೌಂಡಲ್ಲಿ ನಾನು ಆಗಲೇ ಹೇಳ್ದಂಗೆ ಲಾಟ್ರಿ ಸ್ಟಾಲ್ ಕೂಡ ಇರುತ್ತೆ. ಅಲ್ಲಿ ಲಾಟ್ರಿ ಟಿಕೆಟ್ಸು ಕೂಡ ಅವೈಲಬಲ್ ಇರುತ್ತೆ. ಓಕೆನಾ? ಆ ಒಂದು ಲಾಟ್ರಿ ಟಿಕೆಟ್ ಪ್ರೈಸ್ ಬಂದುಬಿಟ್ಟು 2 ಟೈಪ್ಸ್ ಆಫ್ ಪ್ರೈಸಿಂಗ್ ಇರುತ್ತೆ ಲಾಟ್ರಿ ಟಿಕೆಟ್ಗೆ. ಫಸ್ಟ್ ಬಂದುಬಿಟ್ಟು 1 ಆಣೆ ಲಾಟ್ರಿ ಮತ್ತು 8 ಆಣೆ ಲಾಟ್ರಿ 2 ಕೂಡ ಇರುತ್ತೆ. ಓಕೆನಾ? 1 ಆಣೆ ಲಾಟ್ರಿ ಏನಾದ್ರು ನಾವು ತೊಗೊಳ್ತೀವಿ ಅಂದರೆ, 1 ಆಣೆ ಕೊಟ್ಬಿಟ್ಟು ಒಂದು ಲಾಟ್ರಿ ಟಿಕೆಟ್ ತೊಗೊಂಡು ಅಂದರೆ, ಅಕಸ್ಮಾತ್ ಏನಾರು ಆ ಲಾಟ್ರಿ ನಮ್ಮ ಒಂದು ಲಕ್ ಚೆನ್ನಾಗಿತ್ತು ಅಂದರೆ, ಆ ಲಾಟ್ರಿ ಏನಾದ್ರು ಹೊಡಿತು ಅಂದರೆ, ಆವಾಗ ಪ್ರೈಸ್ ಅಂದರೆ ಹೈಯೆಸ್ಟ್ ಪ್ರೈಸ್ ಎಷ್ಟಿರುತ್ತೆ ಅಂದರೆ 100 ರೂಪೀಸ್ ಪ್ರೈಸ್ ಇರುತ್ತೆ. ಓಕೆನಾ? ಅಂದರೆ ಏನು, 1 ಆಣೆ ನಾವು ಕೊಟ್ಟು ಒಂದು ಲಾಟ್ರಿ ಟಿಕೆಟ್ ತೊಗೊಂಡು ಅಂದರೆ, ಅಕಸ್ಮಾತ್ ಏನಾರು ಅವ್ರಿಗೆ ಅಮೌಂಟ್ ಬಂತು ಅಂದರೆ 100 ರೂಪೀಸ್ವರೆಗೂ ಅವ್ರಿಗೆ ಅಮೌಂಟ್ ಬರ್ತಿದ್ದು. ಓಕೆನಾ? ಅದೇ ಏನಾದರೂ 8 ಆಣೆ ಲಾಟ್ರಿ ಏನಾದ್ರು ತೊಗೊಂಡ್ರು ಅಂದರೆ, ಆವಾಗ ಅದಕ್ಕೆ ತುಂಬ ದೊಡ್ಡ ದೊಡ್ಡ ಗಿಫ್ಟ್ಸ್ಗಳು ಬರ್ತಿತ್ತಂತೆ. ಎಕ್ಸಾಂಪಲು ಲೈಕ್ ರೋಡ್ ರೋಲರ್ ಆಗಿರ್ಬೋದು, ಅಥವಾ ಮಷಿನ್ಸ್ಗಳಾಗಿರ್ಬೋದು, ಕ್ಯಾಮ್ರಾಸ್ ಆಗಿರ್ಬೋದು, ಆ ಥರ ಲಕ್ಸುರಿಯಸ್ ಐಟಮ್ಸ್ ಅನ್ನೋದು ಈ ಒಂದು 8 ಆಣೆ ಲಾಟ್ರಿಲಿ ಇಟ್ಟಿದ್ರಂತೆ. ಓಕೆನಾ? ಇದೇ ರೀತಿ ಏನಾಗುತ್ತೆ ಅಂದರೆ, ನರೇಟರ್ ಬಂದುಬಿಟ್ಟು ಒಂದು ದಿವಸ ಒಂದು ಜಾತ್ರೆಗೆ ಹೋಗ್ತಾರೆ. ಜಾತ್ರೆಗೆ ಹೋಗಿ ಅವ್ರೇನು ಮಾಡ್ತಾರೆ ಅಂದರೆ, ಈ ಒಂದು ಲಾಟ್ರಿ ಸ್ಟಾಲ್ಗೆ ಹೋಗ್ತಾರೆ. ಓಕೆನಾ? ಈ ಒಂದು ಲಾಟ್ರಿ ಸ್ಟಾಲ್ಗೆ ಹೋಗ್ಬಿಟ್ಟು ಅವರು 8 ಆಣೆ ಕೊಟ್ಬಿಟ್ಟು ಒಂದು ಲಾಟ್ರಿ ಟಿಕೆಟ್ನ ಪರ್ಚೇಸ್ ಮಾಡ್ತಾರೆ. ಓಕೆನಾ? ಪರ್ಚೇಸ್ ಮಾಡಿದ್ಮೇಲೆ ಸರಿ ಆಯಿತು ಅಂತ ಅವ್ರು ತಗೊಂಡು ಅದು ಲಾಟ್ರಿಯಲ್ಲಿ ಸಡನ್ನಾಗಿ ಅವರಿಗೆ ಒಂದು ಬಂಪರ್ ಪ್ರೈಸ್ ಅನ್ನೋದೇ ಹೊಡೆಯುತ್ತೆ. ಓಕೆನಾ? ಯಾವ ಪ್ರೈಸು ಅಂದರೆ, ಅದು ರೋಡ್ ರೋಲರ್. ಓಕೆನಾ? ರೋಡ್ ರೋಲರ್ ಅನ್ನೋದು ಒಂದು ಪ್ರೈಸ್ ಅವ್ರಿಗೆ ಬರುತ್ತೆ. ಓಕೆನಾ? ನಿಮಗೆ ಗೊತ್ತಿರೋ ಹಾಗೆ ರೋಡ್ ರೋಲರ್ ಬಂದುಬಿಟ್ಟು ತುಂಬ ದೊಡ್ಡ ವೆಹಿಕಲ್ಲು. ಸೊ ಆ ವೆಹಿಕಲ್ಲು ಈ ಒಂದು ನರೇಟರ್ಗೆ ಲಾಟ್ರಿಯಲ್ಲಿ ಬರುತ್ತೆ. ಓಕೆನಾ?
ಸೊ ಆವಾಗ ನರೇಟರ್ಗೆ ಫುಲ್ ಖುಷಿಯಾಗೋಗುತ್ತೆ. ಯಾಕೆ ಅಂದರೆ ಆ ಒಂದು ದೊಡ್ಡ ಹೈಯೆಸ್ಟ್ ಪ್ರೈಸ್ ಏನಿದೆಯಲ್ಲ ಇವ್ರಿಗೆ ಸಿಕ್ಕಿರೋದು ಇವ್ರಿಗೆ ತುಂಬ ಖುಷಿಯಾಗೋಗುತ್ತೆ. ಓಕೆನಾ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನು ಅಂದರೆ ಇವಾಗ ಯಾರ್ಯಾರಿಗೆಲ್ಲ ಪ್ರೈಸಸ್ ಸಿಕ್ಕಿರುತ್ತಲ್ಲ ಅವರು ಇಮಿಡಿಯೇಟಾಗಿ ನಿಮ್ಮ ಒಂದು ಪ್ರೈಸ್ನ ಫಸ್ಟ್ ಇಲ್ಲಿಂದ ತೊಗೊಂಡು ಹೋಗಬೇಕು ಅಂತ ಹೇಳಿ ಅಲ್ಲಿನ ಒಂದು ಮುನಿಸಿಪಾಲಿಟಿ ಗ್ರೌಂಡಲ್ಲಿ ಏನಿರುತ್ತಲ್ಲ ಅಲ್ಲಿ ಒಂದು ಪ್ರಚಾರ ಅನ್ನೋದು ಬರುತ್ತೆ. ಓಕೆನಾ. ಸೊ ಅವಾಗ ಏನಾಗುತ್ತೆ, ಸರಿ ಆಯಿತು ಅಂದ್ಬಿಟ್ಟು 8 ಆಣೆ ಕೊಟ್ಬಿಟ್ಟು ಯಾರ್ಯಾರೆಲ್ಲ ಲಾಟ್ರಿ ಟಿಕೆಟ್ಸ್ ತೊಗೊಂಡಿರ್ತಾರೆ ನೋಡಿ ಅವ್ರಿಗೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪ್ರೈಸಸ್ ಅನ್ನೋದು ಬಂದಿರುತ್ತೆ. ಓಕೆನಾ. ಅವ್ರೇನು ಮಾಡ್ತಾರೆ, ಈಸಿಯಾಗಿ ಆ ಪ್ರೈಸ್ನ ಕ್ಯಾರಿ ಔಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ನರೇಟರ್ ಏನಿದಾರಲ್ಲ ನರೇಟರ್ಗೆ ತುಂಬ ದೊಡ್ಡ ಗಾಡಿನೇ ಪ್ರೈಸ್ ಆಗಿ ಸಿಕ್ಕಿರುತ್ತೆ. ಬಟ್ ಅವ್ರಿಗೆ ಡ್ರೈವ್ ಮಾಡೋದು ಕೂಡ ಗೊತ್ತಿರಲ್ಲ. ಓಕೆನಾ. ಸೊ ಅದಕ್ಕೆ ಅವ್ರು ಯೋಚನೆ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ವಿಚಾರಿಸ್ತಾರೆ, ಯಾರಾದರೂ ಸ್ವಲ್ಪ ಗ್ರೌಂಡಿಂದ ಆಚೆ ತೊಗೊಂಡು ಬಂದ್ಕೊಡಿ ಗಾಡಿನ ಅಂತ. ಬಟ್ ಯಾರಿಗೂ ಕೂಡ ರೆಡಿ ಇರಲ್ಲ, ಯಾರು ಕೂಡ ಆ ಒಂದು ಗಾಡಿನ ಓಡ್ಸೋಕ್ಕೂ ಕೂಡ ಮುಂದೆ ಬರಲ್ಲ. ಓಕೆನಾ. ಆಗ ನರೇಟರ್ ಏನು ಮಾಡ್ತಾರೆ ಅಂದರೆ ಸರಿ ಆಯಿತು ಅಂದ್ಕೊಂಡು ಅಲ್ಲೇ ಮುನಿಸಿಪಾಲಿಟಿ ಗ್ರೌಂಡಲ್ಲಿ ಏನು ನಡೀತಿರುತ್ತಲ್ಲ ಒಂದು ಜಿಂಕಾನ ಗ್ರೌಂಡಲ್ಲಿ ಅಲ್ಲಿನ ಒಂದು ಲಾಟ್ರಿ ಅವ್ರಿಗೆ ಹೋಗ್ಬಿಟ್ಟು ಹೇಳಿ ಲೈಕ್ ಈ ಥರ ಈ ಒಂದು ಏನು ಹಳ್ಳಿ ಜಾತ್ರೆ ಏನು ನಡೀತಿದೆಯಲ್ಲ ಜಾತ್ರೆ ನಡೆದ ಮೇಲೆ ನಾನು ಈ ಗಾಡಿನ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ. ಈ ಒಂದು ನರೇಟರು ಸರಿ ಆಯಿತು ಅಂತ ಆ ರಿಕ್ವೆಸ್ಟ್ಗೆ ಇವನ್ ಆ ಒಂದು ಲಾಟ್ರಿ ಸಿಬ್ಬಂದಿ ಏನಿರ್ತಾರಲ್ಲ ಅವ್ರಿಗೆ ಕೂಡ ಒಪ್ಕೊಳ್ತಾರೆ. ಇದೇ ರೀತಿ ಸರಿ ಆಯಿತು ಅಂದ್ಬಿಟ್ಟು ಇದೇ ರೀತಿ ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಒಂದು ಸ್ವಲ್ಪ ದಿನಗಳೆಲ್ಲ ಆ ಜಾತ್ರೆ ಅನ್ನೋದು ಮುಗಿಯುತ್ತೆ. ಇದಾದಮೇಲೆ ನರೇಟರ್ಗೆ ಸಡನ್ನಾಗಿ ಈ ಒಂದು ಮುನಿಸಿಪಾಲಿಟಿ ಗ್ರೌಂಡ್ ಏನಿರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡ್ತಿರ್ತಾರಲ್ಲ ಅವರು ಇವರಿಗೆ ಒಂದು ಲೆಟರ್ ಅನ್ನೋದನ್ನ ಕೊಡ್ತಾರೆ. ಏನು ಅಂದರೆ ಫಸ್ಟು ಆ ಒಂದು ರೋಲರ್ ಏನಿದೆಯಲ್ಲ ಅಂದರೆ ರೋಡ್ ರೋಲರ್ ಏನಿದೆಯಲ್ಲ ಅದನ್ನು ನೀವು ಫಸ್ಟು ಇಲ್ಲಿಂದ ಬೇರೆ ಕಡೆ ತೊಗೊಂಡು ಹೋಗಬೇಕು. ಅಕಸ್ಮಾತ್ ನೀವು ಅದನ್ನು ತೊಗೊಂಡು ಹೋಗಿಲ್ಲ ಅಂದರೆ ಅದಕ್ಕೆ ನೀವು ರೆಂಟ್ನ ಪೇ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರಿಗೊಂದು ನೋಟಿಸ್ ಬರುತ್ತೆ. ಓಕೆನಾ. ಸೊ ಈ ಒಂದು ನರೇಟರ್ ಏನು ಮಾಡ್ತಾರೆ ಅಂದರೆ ಅಲ್ಲಿ ಇಲ್ಲಿ ಹೋಗ್ತಾರೆ, ಬಸ್ ಡ್ರೈವರ್ಸು, ರೈಲ್ ಡ್ರೈವರ್ಸು ಮತ್ತು ಅವರು ಇವ್ರನ್ನ ಎಲ್ಲರನ್ನೂ ಕೇಳ್ತಾರೆ. ಅಟ್ಲೀಸ್ಟ್ ಆ ಒಂದು ಗಾಡಿನ ರೋಡ್ ರೋಲರ್ ಏನಿದೆಯಲ್ಲ ಅದನ್ನು ಆ ಗ್ರೌಂಡಿಂದ ಸ್ವಲ್ಪ ದೂರ ಯಾರು ತೊಗೊಂಡು ಬನ್ನಿ ಅಂತ ಹೇಳಿ. ಬಟ್ ಯಾರು ಕೂಡ ಒಪ್ಕೊಳ್ಳಲ್ಲ. ಓಕೆನಾ. ಯಾರು ಕೂಡ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರಲ್ಲ. ಸೊ ಅವಾಗ ನರೇಟರ್ ಏನು ಅಂದ್ಕೊಳ್ತಾರೆ ಅಂದರೆ ಸರಿ ಆಯಿತು ಅಟ್ಲೀಸ್ಟ್ ನಾನು ರೆಂಟೇ ಪೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನರೇಟರ್ ಡಿಸೈಡ್ ಮಾಡ್ಕೊಳ್ತಾರೆ. ಅದೇ ರೀತಿ ಮುನಿಸಿಪಾಲಿಟಿಯಿಂದ ನೋಟಿಸ್ ಬರುತ್ತೆ. ಏನು ಅಂದರೆ 10 ರೂಪಾಯಿ ಒಂದು ದಿನಕ್ಕೆ 10 ರೂಪೀಸ್ ಹಂಗೆ ಪೇ ಮಾಡಬೇಕು. ಲೈಕ್ ಹೌಸ್ ರೆಂಟ್ ಹೇಗೆ ಪೇ ಮಾಡ್ತಾರಲ್ಲ ಅದೇ ರೀತಿ 10 ರೂಪೀಸ್ ರೆಂಟ್ ಪೇ ಮಾಡಬೇಕು ಅಂತ ಹೇಳಿ ಬರುತ್ತೆ. ಓಕೆನಾ. ಸರಿ ಆಯಿತು ಅಂತ ಲೈಕ್ ಇದು ಡೇಸ್ಗಲ್ಲ ಬಟ್ ಈ ಥರ 10 ರೂಪಾಯಿ ಪೇ ಮಾಡಬೇಕು ರೆಂಟು ಅಂತ ಹೇಳಿ ಬರುತ್ತೆ. ಸರಿ ಆಯಿತು ಅಂತ ಇವರು ಕೂಡ ಒಪ್ಕೊಳ್ತಾರೆ. ಬಟ್ ಏನು ಅಂದರೆ ಇವರ ಒಂದು ಇರುವಂಥ ಒಂದು ಮನೆಗೆ ಕಂಪೇರ್ ಮಾಡಿದ್ರೆ ಈ ಒಂದು ರೆಂಟ್ ಏನಿದೆಯಲ್ಲ ಅದು ಜಾಸ್ತಿ ಹೈಯೆಸ್ಟ್ ಆಗುತ್ತೆ. ಈಗ ನರೇಟರ್ ಇದ್ದಿದ್ದ ಮನೆ ರೆಂಟ್ ಎಷ್ಟು ಅಂದರೆ 4 ರೂಪೀಸ್. ಬಟ್ ಇವರು ಒಂದು ಆ ಗ್ರೌಂಡ್ಗೆ ಎಷ್ಟು ಪೇ ಮಾಡ್ತಿದ್ದಾರೆ ಅಂದರೆ 10 ರೂಪೀಸ್ ಪೇ ಮಾಡ್ತಿರ್ತಾರೆ. ಓಕೆನಾ. ಬಟ್ ಇವ್ರ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಿರ್ತಾರೆ ಅಂದರೆ ಅಕಸ್ಮಾತ್ ಏನಾದ್ರು ಆ ರೋಡ್ ರೋಲರ್ನ ಯಾರಿಗಾದ್ರೂ ಸೆಲ್ ಮಾಡೋದು ಅಥವಾ ಸ್ಕ್ರ್ಯಾಪಿಗೆ ಹಾಕಿದ್ರೂ ಕೂಡ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಥೌಸಂಡ್ಸ್ವರೆಗೂ ಅಮೌಂಟ್ ಬರುತ್ತೆ. ಸೊ ಅದಕ್ಕೇನೆ ಈ ಒಂದು ರೋಡ್ ರೋಲರ್ಗೆ ಏನು 10 ರೂಪೀಸ್ ರೆಂಟ್ ಪೇ ಮಾಡೋದು ಏನು ಅಷ್ಟು ದೊಡ್ಡದಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ನರೇಟರ್ಗೆ ಅನಿಸುತ್ತೆ. ಓಕೆನಾ. ಅದೇ ರೀತಿ ಅವ್ರು ರೆಂಟ್ ಪೇ ಮಾಡ್ತಿರ್ತಾರೆ. ಬಟ್ ಸ್ವಲ್ಪ ದಿನದಲ್ಲೇ ಅವ್ರಿಗೆ ಆ ರೆಂಟ್ ಪೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ. ಸರಿ ಆಯಿತು ಅಂತ ನರೇಟರ್ ಏನು ಮಾಡ್ತಾರೆ ಅಂದರೆ ಅವ್ರ ಹೆಂಡತಿ ಹತ್ರ ಒಡವೆಗಳನ್ನೆಲ್ಲ ತೊಗೊಂಡು ಆ ಒಡವೆಗಳನ್ನ ಅಡ ಇಟ್ಬಿಟ್ಟು ಆ ರೆಂಟನ್ನು ಪೇ ಮಾಡ್ತಾನೆ. ಓಕೆನಾ. ಸೊ ಪೇ ಮಾಡಿದ್ಮೇಲೆ ಸರಿ ಆಯಿತು ಅಂತ ಅವರು ಎಷ್ಟೊಂದು ಜನನ ರಿಕ್ವೆಸ್ಟ್ ಮಾಡ್ತಾರೆ ವೆದರ್ ಅದನ್ನು ತೊಗೊಳ್ಳಿ ಅಥವಾ ಬೈ ಮಾಡಿ ಅಂತ ಹೇಳಿ. ಯಾರು ಕೂಡ ಮುಂದೆ ಬರಲ್ಲ. ಸೊ ಅದಕ್ಕೆ ಇವರು ನರೇಟರ್ ಏನು ಅಂದ್ಕೊಳ್ತಾರೆ ಅಂದರೆ ಆಯಿತು ಇದನ್ನು ಅಟ್ಲೀಸ್ಟ್ ಮುನ್ಸಿಪಾಲಿಟಿ ಅವ್ರಿಗೆ ಮಾರಿಬಿಡೋಣ ಅಂತ ಹೇಳಿ ಮುನ್ಸಿಪಾಲಿಟಿನ ಕೇಳ್ತಾರೆ. ಬಟ್ ಮುನ್ಸಿಪಾಲಿಟಿಯವರು ಕೂಡ ಅದನ್ನು ಇಂಟ್ರೆಸ್ಟ್ ತೋರಿಸಲ್ಲ. ಒಂದು ರೋಡ್ ರೋಲರ್ ಏನಿದೆಯಲ್ಲ ಅದನ್ನು ತೊಗೊಳಕ್ಕೆ ಅವರು ಕೂಡ ಇಂಟ್ರೆಸ್ಟ್ ತೋರಿಸಲ್ಲ. ಸರಿ ಆಯಿತು ಅಂತ ಇವರು ಸುಮ್ಮನೆ ಆಗಿಬಿಟ್ಟು ಅವರು ರೆಂಟ್ನ ಪೇ ಮಾಡ್ತಾ ಹೋಗ್ತಾರೆ. ಓಕೆನಾ. ಇದಾದಮೇಲೆ ಸ್ವಲ್ಪ ದಿವಸಗಳು ಆಗ್ತಿದ್ದಂಗೆ ಸಡನ್ನಾಗಿ ಮತ್ತೆ ಮುನ್ಸಿಪಾಲಿಟಿಯಿಂದ ಒಂದು ನೋಟಿಸ್ ಬರುತ್ತೆ ನರೇಟರ್ಗೆ. ಏನು ಅಂದರೆ ಆ ಒಂದು ಗಾಡಿ ಏನಿದೆಯಲ್ಲ ಅಂದರೆ ರೋಡ್ ರೋಲರ್ ಏನಿದೆಯಲ್ಲ ಅದು ಇಮ್ಮಿಡಿಯೇಟಾಗಿ ಬೇರೆ ಕಡೆ ಶಿಫ್ಟ್ ಮಾಡಿ. ಯಾಕೆ ಅಂದರೆ ಅಲ್ಲಿ ಒಂದು ಕ್ಯಾಟಲ್ ಫೆಸ್ಟಿವಲ್ ನಡೆಯುತ್ತೆ ಅಂತ ಹೇಳಿಬಿಟ್ಟು ಒಂದು ನೋಟಿಸ್ ಬರುತ್ತೆ. ಓಕೆನಾ. ಬಟ್ ಇವಾಗ ಇಲ್ಲಿ ನರೇಟರ್ಗೆ ಯಾವ ರೀತಿ ಆಗಿರುತ್ತೆ ಅಂದರೆ ಇವ್ರಿಗೂ ಡ್ರೈವಿಂಗ್ ಬರಲ್ಲ, ಹಾಗೆ ಬೇರೆಯವ್ರನ್ನ ಕರೆದ್ರೂ ಕೂಡ ಯಾರು ಕೂಡ ಇವ್ರಿಗೆ ಹೆಲ್ಪ್ ಮಾಡೋದಕ್ಕೂ ಕೂಡ ರೆಡಿ ಇರಲ್ಲ. ಸೊ ಅದಕ್ಕೆ ಅವ್ರು ಯೋಚನೆ ಮಾಡ್ತಿರ್ತಾರೆ ಯಾವ ರೀತಿ ಮಾರ್ಗನ ಹುಡುಕ್ಬೋದು ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಿರ್ತಾರೆ. ಸಡನ್ನಾಗಿ ನರೇಟರ್ಗೆ ಅವರ ಒಂದು ಫ್ರೆಂಡ್ಸ್ದು ಅಂದರೆ ಒಬ್ಬ ಫ್ರೆಂಡ್ ಇರ್ತಾನೆ, ಅವನ ಹೆಸರೇನು ಅಂದರೆ ಜೋಸೆಫ್ ಅಂತ ಹೇಳಿ. ಓಕೆನಾ.
ಲೈಕ್ ಅವ್ರ ಫ್ರೆಂಡದು ಒಂದು ಹೊಲ ಇರುತ್ತೆ, ಅಂದರೆ ಲೈಕ್ ಗೊತ್ತಲ್ಲ, ಒಂದು ಜಮೀನು ಇರುತ್ತೆ. ಆ ಜಮೀನು ಬಂದುಬಿಟ್ಟು ಆ ಒಂದು ಜಿಮ್ಖಾನ ಗ್ರೌಂಡ್ ಏನಿದೆಯಲ್ಲ ಅದ್ರ ಪಕ್ಕದಲ್ಲೇ ಇರುತ್ತೆ ಅಂತ ಹೇಳಿ. ಸರಿ ಆಯಿತು ಅಂತ ಇವನು ಅವ್ರ ಫ್ರೆಂಡ್ನ ಕೇಳ್ತಾರೆ, ಅಂದರೆ ನರೇಟರ್ ಹೋಗಿ ಫ್ರೆಂಡ್ನ ಕೇಳ್ತಾರೆ, ಲೈಕ್ ಒಂದು ಸ್ವಲ್ಪ ದಿವಸ ನನ್ನ ವೆಹಿಕಲ್ನ ಇಲ್ಲಿ ನಾನು ನಿಲ್ಲಿಸ್ಬೋದಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಫ್ರೆಂಡು ಕೂಡ ಓಕೆ ಅಂತಾರೆ. ಓಕೆನಾ, ಯಾಕೆ ಅಂದರೆ ಅವ್ರು ಪಡ್ತಿದ್ದಂತಹ ಕಷ್ಟ ಈ ಫ್ರೆಂಡ್ಗೂ ಕೂಡ ಅರ್ಥ ಆಗಿರುತ್ತೆ. ಸರಿ ಆಯಿತು ಅಂತ ಅವರು ಕೂಡ ಓಕೆ ಅಂತಾರೆ. ಬಟ್ ಇಲ್ಲಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ಆ ಒಂದು ದೊಡ್ಡ ವೆಹಿಕಲ್, ನಿಮಗೆ ಗೊತ್ತಿರುತ್ತೆ ರೋಡ್ ರೋಲರ್ ಅಂದರೆ ಏನೋ ಒಂದು ತುಂಬ ದೊಡ್ಡ ವೆಹಿಕಲ್, ಆ ವೆಹಿಕಲ್ನ ಆ ಗ್ರೌಂಡಿಂದ ಈ ಫ್ರೆಂಡ್ ಇದರಲ್ಲ ಒಂದು ಸ್ಪೇಸು, ಅಲ್ಲಿಗೆ ಯಾವ ರೀತಿ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅವರಿಗೆ ಕ್ವಶನ್ ಕಾಡ್ತಿರುತ್ತೆ. ಓಕೆನಾ, ಸರಿ ಆಯಿತು ಅಂತ ಅವ್ರೇನು ಮಾಡ್ತಾರೆ ಅಂದರೆ ಆ ಕ್ವಶನ್ಗೋಸ್ಕರ ಅವರು ಯೋಚನೆ ಮಾಡ್ತಾರೆ, ವೆದರ್ ಎಲ್ಲಿ ಇಟ್ಬೋದು ಅಥವಾ ಯಾರನ್ನ ಕರ್ಕೊಂಡು ಬಂದರೆ ಅದನ್ನು ಸಾಗಿಸ್ಬೋದು ಅಂತ ಹೇಳಿ ಅವರು ಯೋಚನೆ ಮಾಡ್ತಿರ್ತಾರೆ. ಆಗ ಎಷ್ಟೊಂದು ಜನನ ಹೆಲ್ಪ್ ಕೇಳ್ತಾರೆ, ಬಟ್ ಯಾರೂ ಕೂಡ ಹೆಲ್ಪ್ ಮಾಡೋದಕ್ಕೆ ರೆಡಿನೇ ಇರಲ್ಲ. ಓಕೆನಾ, ಸಡನ್ನಾಗಿ ಅವರು ಟೆಂಪಲ್ಗೆ ಹೋಗ್ತಾರೆ. ಟೆಂಪಲ್ಗೆ ಹೋದಾಗ ಅಲ್ಲಿ ಅವರೊಂದು ಆನೆನ ನೋಡ್ತಾರೆ. ಓಕೆನಾ, ಆಗ ಅಲ್ಲಿ ಇದ್ದಂತಹ ಒಂದು ಸ್ವಾಮೀಜಿ ಏನಿರ್ತಾರಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಈ ಥರ ಒಂದು ಇಶ್ಯೂ ಆಗೈತೆ, ಸೊ ಅದಕ್ಕೆ ನೀವು ಆನೆನ ಕಳಿಸಿ, ಆನೆಯಿಂದ ಏನಾಗುತ್ತೆ ಅಂದರೆ ಅಲ್ಲಿಂದ ನಾವು ಶಿಫ್ಟ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅದೇ ರೀತಿ ಸ್ವಾಮೀಜಿ ಒಂದು ರೂಲ್ಸ್ ಅಥವಾ ಕಂಡೀಷನ್ನ ಹಾಕ್ತಾರೆ, ಏನು ಅಂದರೆ ಲೈಕ್ ಒಂದು ದಿನಕ್ಕೆ ಆನೆಗೆ 7 ರೂಪಾಯಿ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಕಂಡೀಷನ್ನ ಹಾಕ್ತಾರೆ. ಸರಿ ಆಯಿತು ಅಂತ ಇವರು ಕೂಡ ಒಪ್ಕೊಳ್ತಾರೆ. ಓಕೆನಾ, ಇದೇ ರೀತಿ ಒಪ್ಕೊಂಡ್ಮೇಲೆ ನರೇಟರ್ ಏನು ಮಾಡ್ತಾರೆ ಅಂದರೆ ಒಂದು ಆನೆನ ಲೈಕ್ ಈ ಒಂದು ವೆಹಿಕಲ್ನ ಮೂವ್ ಮಾಡಬೇಕು ಅಂತ ಹೇಳಿ 7 ರೂಪಾಯಿಗೆ ಒಪ್ಕೊಂಡು ಬರ್ತಾರೆ. ಅದೇ ರೀತಿ ಆನೆ ಒಂದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಆನೆ ಜೊತೆಗೆ ತಳ್ಳೋದಕ್ಕೆ ಒಂದು 50 ಜನ ಮೆನ್ ಅಂದರೆ ಹುಡುಗರನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಈ ಒಂದು ವೆಹಿಕಲ್ನ ಸ್ವಲ್ಪ ಪುಷ್ ಮಾಡೋದಕ್ಕೆ. ಇದರಿಂದ ಏನಾಗುತ್ತೆ ಅಂದರೆ ಆನೆ ಸಲೀಸಾಗಿ ಆ ವೆಹಿಕಲ್ನ ತಳ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾರೆ. ಅದಕ್ಕೆ 50 ಜನ ಹುಡುಗರನ್ನ ಕರೀತಾರೆ. ಸೊ ಅಲ್ಲೂ ಕೂಡ ಒಪ್ಕೊಂಡಿರ್ತಾರೆ. 50 ಜನ ಹುಡುಗರಿಗೆ 50 ಪೈಸೆ ಹಂಗೆ ಕೊಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ. ಸೊ ಅಲ್ಲಿ 50 ಜನ ಬಂದಿರ್ತಾರೆ. ಅದ್ರ ಜೊತೆಗೆ ಇವಾಗ ಗಾಡಿ ಓಡ್ಸೋಕ್ಕೆ ಯಾರಾದರೂ ಬೇಕಲ್ಲ, ಇವಾಗ ಆನೆ ತಳ್ಕೊಂಡು ಹೋಗುತ್ತೆ, ಹಾಗೆ ಮನುಷ್ಯರೆಲ್ಲ ಪುಷ್ ಮಾಡ್ತಾರೆ, ಬಟ್ ಆ ಗಾಡಿನ ಯಾರಾದರೂ ಓಡಿಸ್ಬೇಕಲ್ಲ. ಸೊ ಓಡಿಸೋದಕ್ಕೆ ಅವ್ರ ಫ್ರೆಂಡ್ ಒಬ್ಬ ಜೋಸಫ್ ಅಂತ ಹೇಳಿರ್ತಾರೆ. ಇವರಿಗೆ ಸ್ವಲ್ಪ ಟಚ್ ಇರುತ್ತೆ. ಓಕೆನಾ, ವೆಹಿಕಲ್ ಹ್ಯಾಂಡಲ್ ಮಾಡೋದು ಟಚ್ ಇರುತ್ತೆ. ಇವರು ಕೂಡ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಜೋಸಫ್ನ ಕೇಳ್ತಾರೆ. ಜೋಸಫ್ ಕೂಡ ಒಪ್ಕೊಳ್ತಾನೆ. ಓಕೆನಾ, ಇದಾದಮೇಲೆ ಏನಾಗುತ್ತೆ ಅಂದರೆ ಒಂದು ದೊಡ್ಡ ಬ್ಯಾಟಲ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅಂದರೆ ಹಿಂದೆ 50 ಜನ ಹುಡುಗರು ಇರ್ತಾರೆ, ಗಾಡಿ ಇರುತ್ತೆ, ಹಾಗೆ ಆನೆ ಇರುತ್ತೆ, ಎಲ್ಲನೂ ಕೂಡ ಪುಷ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಸಡನ್ನಾಗಿ ಇನ್ನೇನು ಆ ಒಂದು ಗ್ರೌಂಡ್ ಇದೆಯಲ್ಲ, ಗ್ರೌಂಡ್ ಒಂದು ಬಾರ್ಡರ್ನ ದಾಟಿ ಅದು ಹೋಗಬೇಕು. ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ಆನೆ ಒಂದು ಕಡೆ ಹೋಗೋದು, ಮನುಷ್ಯರು ಒಂದು ಕಡೆ ಹೋಗೋದು, ಹಾಗೆ ಆ ಗಾಡಿ ಒಂದು ಕಡೆ ಹೋಗೋದು, ಈ ರೀತಿ ಆಗೋಗುತ್ತೆ. ಓಕೆನಾ, ಸಡನ್ನಾಗಿ ಏನಾಗುತ್ತೆ ಅಂದರೆ ಆನೆ ಒಂದು ಲೈಕ್ ಅದ್ರ ತಪ್ಪಿಬಿಟ್ಟು ಹೋಗಿ ಅಲ್ಲೊಂದು ದೊಡ್ಡ ವಾಲ್ ಇರುತ್ತೆ. ಓಕೆ, ನಾವು ದೊಡ್ಡ ವಾಲ್ಗೆ ಹೋಗಿ ಗುದ್ದುಬಿಡುತ್ತೆ. ಸೊ ಗುದ್ದಿದ ತಕ್ಷಣ ಅದ್ರ ಹಿಂದೆನೇ ಈ ಒಂದು ರೋಡ್ ರೋಲರ್ ಇರೋ ರೀಸನಿಂದ ಏನಾಗುತ್ತೆ ಅಂದರೆ ಗೋಡೆ ಅರ್ಧ ಉದ್ರೋಗುತ್ತೆ. ಓಕೆನಾ, ಅರ್ಧ ಹೋಗುತ್ತೆ. ಅಲ್ಲಿದ್ದಂತಹ ಜನಗಳೇನಿರ್ತಾರಲ್ಲ, ಇದನ್ನೆಲ್ಲ ನೋಡೋದಕ್ಕೆ ಎಷ್ಟೊಂದು ಜನ ಬಂದಿರ್ತಾರೆ. ಆ ಜನಗಳೆಲ್ಲನೂ ಕೂಡ ಫುಲ್ಲು ನಗಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಓಕೆನಾ, ಆ ಗೋಡೆ ಬಿದ್ದಿದ ತಕ್ಷಣ ಆವಾಗ ಅಲ್ಲಿದ್ದಂತಹ ಆನೆಗೆ ಒಂದು ಕಡೆ ಫುಲ್ ಕೋಪ ಬಂದ್ಬಿಡುತ್ತೆ. ಓಕೆನಾ, ಅದಕ್ಕೆ ಆನೆ ಏನು ಮಾಡುತ್ತೆ, ಅರ್ಧ ಗೋಡೆ ಆಲ್ರೆಡಿ ಉದ್ರೋಗಿದೆಯಲ್ಲ, ಇನ್ನು ಮಿಕ್ಕಿದ ಅರ್ಧ ಗೋಡೆನೂ ಕೂಡ ಆ ಒಂದು ಆನೆ ಉದುರಿಸ್ಬಿಡುತ್ತೆ. ಓಕೆನಾ, ಕಂಪ್ಲೀಟಾಗಿ ವಾಲ್ ಫುಲ್ಲು ಡೆಸ್ಟ್ರಾಯ್ ಆಗೋಯ್ತು ಅಲ್ಲಿ. ಆಗ ಏನಾಗುತ್ತೆ ಅಂದರೆ ನರೇಟರ್ಗೆ ಯಾರೋ ಒಬ್ಬರು ಬಂದು ಟಕ್ ಅಂತ ಕಪಾಳಾದ್ಮೇಲೆ ನೋಡಿತಾರೆ. ಓಕೆನಾ, ಯಾರು ಅಂತ ತಿರುಗಿ ನೋಡಿದ್ರೆ ಅಲ್ಲಿ ನೋಡಿದ್ರೆ ಸಡನ್ನಾಗಿ ಆ ಒಂದು ವಾಲ್ನ ಕಟ್ಟಿರ್ತಾರೆ ನೋಡಿ, ಆ ಓನರ್ ಬರ್ತಾರೆ. ಓಕೆನಾ, ಆ ಓನರ್ ಬಂದುಬಿಟ್ಟು ಹೊಡೆದ್ಬಿಟ್ಟು ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಇದೇ ರೀತಿ ಪೊಲೀಸವರೆಲ್ಲ ಬರ್ತಾರೆ. ಪೊಲೀಸವರೆಲ್ಲ ಬಂದು ಈ ಒಂದು ನರೇಟರ್ನ ಅರೆಸ್ಟ್ ಮಾಡ್ತಾರೆ. ಸೊ ನಾನು ಆಗಲೇ ಹೇಳ್ದಂಗೆ ನೋಡಿ, ಈ ಒಂದು ಸ್ಟೋರಿ ಯಾವ ರೀತಿ ಆಗ್ತಿದೆ ಅಂದರೆ ಅವ್ರಿಗೆ ಒಳ್ಳೆ ರೀತಿಯೇ ಲಾಟ್ರಿ ಹೊಡಿತು, ತುಂಬ ದೊಡ್ಡ ಪ್ರೈಸೇ ಲಾಟ್ರಿ ಹೊಡಿತು. ಬಟ್ ಆ ಒಂದು ಲಾಟ್ರಿಯಿಂದ ಎಷ್ಟು ಲೈಕ್ ಟಾರ್ಚರ್ನ ಅನುಭವಿಸ್ತಿದ್ದಾರೆ ನೋಡಿ ಇಲ್ಲಿ ನರೇಟರು ಅಲ್ವಾ. ಸೊ ಅದೇ ರೀತಿ ಏನಾಗುತ್ತೆ ಅಂದರೆ ಪೊಲೀಸವ್ರು ಕರ್ಕೊಂಡು ಹೋಗ್ತಾರೆ ಜೈಲಿಗೆ ಕರ್ಕೊಂಡು ಹೋದ್ಮೇಲೆ ಸ್ವಲ್ಪ ದಿನಗಳಾದಮೇಲೆ ಏನೋ ಅವ್ರ ಲಕ್ಕನ ರೀತಿ ಅವ್ರು ಅಲ್ಲಿಂದ ಬರ್ತಾರೆ. ಬಟ್ ಬಿಟ್ಟಿರೋದು ಪೊಲೀಸವ್ರು ಯಾವ ಸ್ವಲ್ಪ ಕಂಡೀಷನ್ಸ್ನ ಹಾಕಿ ಬಿಟ್ಟಿರ್ತಾರೆ. ಏನೇನೆಲ್ಲ ಕಂಡೀಷನ್ಸು ಅಂದರೆ, ಈಗೇನು ಆಲ್ರೆಡಿ ಗೋಡೆ ಒಡೆದೋಗಿದೆ ನೋಡಿ, ಆ ಗೋಡೆನ ಕಂಪ್ಲೀಟಾಗಿ ಮತ್ತೆ ಅವರು ಕಟ್ಟಿಸ್ಕೊಡ್ಬೇಕು. ಓಕೆನಾ, ನರೇಟರ್ ಕಟ್ಟಿಸ್ಕೊಡ್ಬೇಕು, ಅದೊಂದು ಕಂಡೀಷನು. ಇನ್ನೊಂದು ನೆಕ್ಸ್ಟ್ ಏನು ಅಂದರೆ, ಇವಾಗ ಆಲ್ರೆಡಿ ನಾನು ಆಗಲೇ ಹೇಳ್ದಂಗೆ
ಅವರು ಒಂದು ಆನೆನ ಕರ್ಕೊಂಡು ಬಂದಿರ್ತಾರಲ್ಲ, ಆನೆಗೆ 7 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಮಾತಾಡಿರ್ತಾರಲ್ಲ, ಸೊ ಅದಕ್ಕೆ ಆನೆ ರೆಂಟ್ ಏನಿದೆಯಲ್ಲ, ರೆಂಟ್ ಪೇ ಮಾಡಬೇಕು. ಅದ್ರ ಜೊತೆಗೆ ಆನೆಗೆ ಸ್ವಲ್ಪ ಏಟಾಗಿರುತ್ತೆ. ಯಾವಾಗ ಅಂದರೆ ಆನೆ ಮತ್ತೆ ಕೋಪದಿಂದ ಇನ್ನು ಅರ್ಧ ಗೋಡೆನ ಬೀಳಿಸ್ತಾರೆ ನೋಡಿ, ಆವಾಗ ಆನೆಗೆ ಸ್ವಲ್ಪ ಏಟಾಗಿರುತ್ತೆ. ಸೊ ಅದಕ್ಕೆ ಆನೆದು ಮೆಡಿಕಲ್ ಚಾರ್ಜಸ್ ಏನೇನಿದೆಯೋ ಅದನ್ನು ಇವರೇ ನರೇಟರ್ ಪೇ ಮಾಡಬೇಕು. ಅದೊಂದು ಕಂಡೀಷನ್ನು. ಇನ್ನೊಂದು ಕಂಡೀಷನ್ ಏನು ಅಂದರೆ, ಅವ್ರ ಜೊತೆ 50 ಜನ ಮೆನ್ಸ್ಗಳು ಬಂದಿರ್ತಾರೆ ನೋಡಿ, ಅಂದರೆ 50 ಜನ ಗಂಡಸರು ಬಂದಿರ್ತಾರಲ್ಲ, ಸೊ ಅವ್ರಿಗೆ 50 ಪೈಸಾ ಅಂದರೆ ತಳ್ಳೋದಕ್ಕೆ 50 ಪೈಸಾ ಅಂತ ಹೇಳಿ ಏನು ಮಾತಾಡಿದ್ರಲ್ಲ, ಆ ಅಮೌಂಟು ಕೂಡ ಕೊಡಬೇಕು ಅಂತ ಹೇಳಿ ಇದಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅವರ ಒಂದು ಫ್ರೆಂಡ್ ಜೋಸಫ್ ಏನಿದಾರಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಅಮೌಂಟ್ ಕೊಡಬೇಕು. ಇದ್ರ ಜೊತೆಗೆ ಮುನಿಸಿಪಾಲಿಟಿಯಿಂದನೂ ಕೂಡ ರಿಕ್ವೆಸ್ಟ್ ಬರುತ್ತೆ, ಏನು ಅಂದರೆ ಇಮಿಡಿಯೇಟಾಗಿ ಆ ವೆಹಿಕಲ್ ಅನ್ನೋದು ಅಲ್ಲಿಂದ ಬೇರೆ ಕಡೆ ಹೋಗಬೇಕು ಅಂತ ಹೇಳಿ ಮುನಿಸಿಪಾಲಿಟಿಯವರು ಕೂಡ ಒಂದು ಕಂಡೀಷನ್ಸ್ನ ಹಾಕ್ತಾರೆ. ಓಕೆನಾ? ಸರಿ ಆಯಿತು ಅಂತ ನರೇಟರ್ ಏನು ಮಾಡ್ತಾರೆ ಅಂದರೆ, ಇಷ್ಟೆಲ್ಲ ಕಂಡೀಷನ್ಸ್ ಕೂಡ ಒಪ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬರ್ತಾರೆ. ಓಕೆನಾ? ಮನೆಗೆ ಬಂದಮೇಲೆ ಈ ಇನ್ಸಿಡೆಂಟ್ ಎಲ್ಲನೂ ಕೂಡ ಅವ್ರ ಹೆಂಡತಿ ಹತ್ರ ಹೇಳ್ತಿರ್ತಾರೆ. ಬಟ್ ಅವ್ರ ಹೆಂಡತಿ ಕಂಪ್ಲೀಟಾಗಿ ಕೋಪ ಬಂದುಬಿಟ್ಟು, ನಾನು ನಿನ್ನ ಜೊತೆ ಇರೋದೇ ಇಲ್ಲ ಅಂತ ಹೇಳಿಬಿಟ್ಟು ಅವ್ರ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ. ಓಕೆನಾ? ಬಟ್ ಇದಾದಮೇಲೆ ನರೇಟರ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಅವ್ರು ಯೋಚನೆ ಮಾಡ್ತಾನೆ ಇರ್ತಾರೆ. ಅಷ್ಟರಲ್ಲಿ ಏನಾಗುತ್ತೆ ಅಂದರೆ, ಮುನಿಸಿಪಾಲಿಟಿ ಅವರೆಲ್ಲ ಡಿಸೈಡ್ ಮಾಡಿಕೊಂಡು ಒಬ್ಬರು ಸೇಜ್ ಇರ್ತಾರೆ. ಓಕೆನಾ? ಅಂದರೆ ಒಬ್ಬರು ಸ್ವಾಮೀಜಿ ಇರ್ತಾರೆ. ಇವ್ರು ಬಂದುಬಿಟ್ಟು ಯೋಗಿಕ್ ಸ್ಕಿಲ್ಸ್ ಅನ್ನೋದು ಇವ್ರಿಗೆ ಜಾಸ್ತಿ ಇರುತ್ತೆ. ಲೈಕ್ ಇವರು ತುಂಬ ಸ್ಕಿಲ್ಸ್ ಓರಿಯೆಂಟೆಡ್ ಪರ್ಸನ್ಸ್. ಯಾವ ರೀತಿ ಅಂದರೆ, ಗ್ಲಾಸಿಂದು ಒಂದು ಕಪ್ಸ್ಗಳನ್ನ ನುಂಗೋದಾಗಿರಲಿ, ಅಥವಾ ಗ್ಲಾಸಿಂದು ಕಪ್ಸ್ಗಳನ್ನ ತಿನ್ನೋ ಒಂದು ಸ್ಕಿಲ್ಸ್ ಆಗಿರಲಿ, ಅಥವಾ ಏನಾದ್ರು ವಿಷಕರವಾದಂತಹ ಒಂದು ಜ್ಯೂಸ್ನ ಕುಡಿಯೋದಾಗಿರಲಿ, ಅಥವಾ ಐರನ್ ರಾಡ್ ಏನಿದೆಯಾ ಅದನ್ನು ನುಂಗೋದಾಗಿರಲಿ, ಈ ರೀತಿ ಒಂದು ಸ್ಕಿಲ್ಸ್ ಅನ್ನೋದು ಈ ಒಂದು ಸ್ವಾಮೀಜಿಲಿ ಇರುತ್ತೆ. ಓಕೆನಾ? ಅದಕ್ಕೆ ಮುನಿಸಿಪಾಲಿಟಿಯವರೆಲ್ಲ ಡಿಸೈಡ್ ಮಾಡಿಕೊಂಡು ಆ ಒಂದು ಜಿಮ್ಖಾನಾ ಗ್ರೌಂಡ್ ಏನಿದೆಯಲ್ಲ ಅದ್ರ ಪಕ್ಕ ಒಂದು ಹಾಲ್ ಇರುತ್ತೆ. ಓಕೆನಾ? ಹಾಲಲ್ಲಿ ಎಲ್ಲರನ್ನೂ ಕರೆಸ್ಬಿಟ್ಟು ಇವರ ಒಂದು ಯೋಗಿಕ್ ಸ್ಕಿಲ್ಸ್ ಏನಿದೆಯಲ್ಲ ಅದನ್ನು ಪ್ರದರ್ಶನ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಡಿಸೈಡ್ ಆಗಿ ಒಂದು ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಅದೇ ರೀತಿ ಅಲ್ಲಿ ತುಂಬ ಜನ ಕ್ರೌಡ್ ಬರ್ತಾರೆ. ಅದರ ಜೊತೆಗೇನೆ ಈ ಒಂದು ನರೇಟರ್ ಕೂಡ ಈ ಒಂದು ಫಂಕ್ಷನ್ನ ಅಟೆಂಡ್ ಮಾಡಬೇಕು ಅಂತಾನೆ ಹೇಳಿ ಬರ್ತಾರೆ. ಓಕೆನಾ? ಇದೇ ರೀತಿ ಏನಾಗುತ್ತೆ ಅಂದರೆ, ಅಲ್ಲಿ ಈ ಒಂದು ಸ್ವಾಮೀಜಿಯವರ ಪ್ರೀಸ್ಟ್ ಏನಿದೆಯಲ್ಲ ಅವರ ಒಂದು ಸ್ಪೀಚ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅವರ ಯೋಗಿಕ್ ಸ್ಕಿಲ್ಸ್ ಎಲ್ಲನೂ ಕೂಡ ಅಲ್ಲಿನ ಜನಗಳ ಮುಂದೆ ಪ್ರದರ್ಶನ ಅನ್ನೋದನ್ನ ಮಾಡ್ತಾರೆ. ಓಕೆನಾ? ಸೊ ಇದೆಲ್ಲ ಮಾಡಬೇಕಾದ್ರೆ ಎಲ್ಲರೂ ಕೂಡ ಫುಲ್ ಶಾಕಲ್ಲೇ ಇರ್ತಾರೆ. ಯಾಕೆ ಅಂದರೆ, ಐರನ್ ರಾಡ್ ಆಗಿರಲಿ ಅಥವಾ ಗಾಜಿಂದು ಗ್ಲಾಸಸ್ನ ತಿನ್ನೋದಾಗಿರಲಿ, ಇದೆಲ್ಲ ಲೈಕ್ ಅದು ಅಸಾಧ್ಯವಾದದ್ದು ಕೆಲಸ ಎಲ್ಲ ಇವ್ರು ಮಾಡ್ತಿರ್ತಾರಲ್ಲ. ಸೊ ಅದಕ್ಕೆ ಎಲ್ಲರೂ ಕೂಡ ಶಾಕಲ್ಲೇ ಇರ್ತಾರೆ. ಅಷ್ಟರಲ್ಲಿ ಏನು ಮಾಡ್ತಾರೆ ಅಂದರೆ, ಸ್ವಾಮೀಜಿಯವರು ಇನ್ನೂ ಒಂದು ಸಾಹಸನ ಮಾಡೋದಕ್ಕೆ ಹೋಗಿರ್ತಾರೆ. ಓಕೆನಾ? ಯಾವ ರೀತಿ ಸಾಹಸ ಅಂದರೆ, ಲೈಕ್ ಯಾವ್ದಾದ್ರು ಒಂದು ದೊಡ್ಡ ವೆಹಿಕಲ್, ಓಕೆನಾ, ಎಷ್ಟು ರೋಡ್ ರೋಲರ್ ಆಗಿರಲಿ, ಯಾವ್ದಾದ್ರು ಒಂದು ದೊಡ್ಡ ವೆಹಿಕಲ್ನ ಅವ್ರು ಮಲ್ಕೊಂಡಿರ್ತಾರಂತೆ. ಓಕೆನಾ? ಮಲ್ಕೊಂಡಿರ್ಬೇಕಾದ್ರೆ ಆ ವೆಹಿಕಲ್ನ ಹತ್ತಿಸ್ಕೊಂಡು ಹೋಗೋ ಅಂಥ ಒಂದು ಸ್ಟಂಟ್ ಅಥವಾ ಒಂದು ಸಾಹಸನ ಮಾಡೋದಕ್ಕೆ ಇವ್ರು ಹೋಗಿರ್ತಾರೆ. ಓಕೆನಾ? ಸೊ ಅದಕ್ಕೆ ಸ್ವಾಮೀಜಿಯವರು ಮುನಿಸಿಪಾಲಿಟಿಯವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ ಯಾವ್ದಾದ್ರು ಒಂದು ದೊಡ್ಡ ವೆಹಿಕಲ್ನ ಅರೇಂಜ್ ಮಾಡೋದಕ್ಕೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಅವ್ರ ಮೇಲೆ ಅವರು ಬಿಟ್ಕೋಬೋದು ಅಂತ ಹೇಳಿಬಿಟ್ಟು ಇವ್ರು ಹೇಳಿರ್ತಾರೆ. ಓಕೆನಾ? ಸರಿ ಆಯಿತು ಅಂತ ಅವಾಗ ಸಿಕ್ಕಿದ ಚಾನ್ಸ್ ಅಂತ ಹೇಳಿಬಿಟ್ಟು ನರೇಟರ್ ಏನು ಮಾಡ್ತಾರೆ ಅಂದರೆ, ಅಟ್ಲೀಸ್ಟ್ ಅವಾಗಾರು ಆ ಒಂದು ಜಿಮ್ಖಾನಾ ಗ್ರೌಂಡಿಂದ ಹೊರಗೆ ಬರ್ಬೋದು ಅಂತ ಹೇಳಿಬಿಟ್ಟು ಅವರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ಏನು ಅಂದರೆ, ನನ್ನ ಹತ್ರ ಒಂದು ರೋಡ್ ರೋಲರ್ ಇದೆ, ಸೊ ಅದನ್ನೇ ನಿಮ್ಗೆ ಯೂಸ್ ಆಯಿತು ಅಂದರೆ ಅದನ್ನು ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮೀಜಿ ಇದ್ದವರು ಒಪ್ಕೊಳ್ತಾರೆ. ಸೊ ಸ್ವಾಮೀಜಿ ಇದ್ದವರು ಒಪ್ಕೊಳ್ತಾರೆ. ಇದಾದಮೇಲೆ ಅವರು ಈ ಒಂದು ನರೇಟರ್ ಏನಿರ್ತಾರಲ್ಲ ಅವರು ಕ್ವಶನ್ ಮಾಡ್ತಾರೆ, ಏನು ಅಂದರೆ, ಆ ರೋಡ್ ರೋಲರ್ಗೆ ಲೈಕ್ ಯಾರು ಕೂಡ ಡ್ರೈವರ್ ಇರಲ್ಲ, ಸೊ ಅದಕ್ಕೆ ಡ್ರೈವರ್ ಇಲ್ಲ, ಅದನ್ನು ಮೂವ್ ಮಾಡೋರು ಯಾರು ಅಂತ ಕೇಳಿದ್ದಕ್ಕೆ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಇಲ್ಲ ನನ್ನ ಅಸಿಸ್ಟೆಂಟೇ ಇದ್ದಾನೆ, ಸೊ ಅವ್ನು ಮೂವ್ ಮಾಡ್ತಾನೆ ಅಂತ ಹೇಳ್ತಾರೆ. ಓಕೆನಾ? ಇದೇ ರೀತಿ ಏನಾಗುತ್ತೆ ಅಂದರೆ, ಅಸಿಸ್ಟೆಂಟ್ ಹೋಗ್ತಾನೆ. ಅಸಿಸ್ಟೆಂಟ್ ಇನ್ನೇನು ಆ ಒಂದು ಜಿಮ್ಖಾನಾ ಗ್ರೌಂಡಿಂದ ಆ ಗಾಡಿನ ಆಚೆ ತರಬೇಕು, ಅಷ್ಟರಲ್ಲಿ ಪೊಲೀಸವ್ರು ಬಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿಸ್ತಾರೆ. ಯಾಕೆ ಅಂದರೆ, ಪೊಲೀಸವ್ರಿಗೆ ಈ ಒಂದು ಸಾಹಸ ಏನಿದೆಯಲ್ಲ, ಈ ಒಂದು ಸಾಹಸನ ಆ ಸ್ವಾಮೀಜಿ ಮಾಡೋದು ಅವ್ರಿಗೆ ಇಷ್ಟ ಇರಲ್ಲ. ಓಕೆನಾ? ಅದಕ್ಕೆ ಅವ್ರು ಸ್ಟಾಪ್ ಮಾಡಿಸ್ತಾರೆ. ಸ್ಟಾಪ್ಸ್ ಮಾಡಿಸಿದ ತಕ್ಷಣ ಇಲ್ಲಿ ನರೇಟರ್ಗೂ ಫುಲ್ ಬೇಜಾರಾಗೋಗುತ್ತೆ, ಹಾಗೆ ಸ್ವಾಮೀಜಿಗೂ ಕೂಡ ಕಂಪ್ಲೀಟಾಗಿ ಬೇಜಾರಾಗೋಗುತ್ತೆ. ಏನಕ್ಕೆ ಅಂದರೆ, ಅವ್ರು ಏನೋ ಒಂದು ಸಾಹಸ ಮಾಡೋಕ್ಕೆ ಹೋಗ್ತಿರ್ತಾರಲ್ಲ, ಹೊಸ ಸಾಹಸ, ಅದು ನಿಲ್ತು ಅಂತ ಹೇಳಿ ಸ್ವಾಮೀಜಿಗೆ ಬೇಜಾರಾಗುತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಬೇಜಾರು ಬಂದುಬಿಟ್ಟು ಈ ನರೇಟರ್ಗಾಗುತ್ತೆ. ಏನಕ್ಕೆ ಅಂದರೆ, ಹೇಗಾರು ಮಾಡಿ ಆ ಗ್ರೌಂಡಿಂದ ಆ ಗಾಡಿನ ಆಚೆ ತರ್ಬೋದು ಅಂತ ಏನು ಇವ್ರು ಅಂದ್ಕೊಳ್ತಿದ್ರಲ್ಲ, ಬಟ್ ಆ ಒಂದು ಇದು ಕೂಡ ಚಾನ್ಸ್ ಕೂಡ ಮಿಸ್ ಆಯ್ತಲ್ಲ ಅಂತ ಹೇಳಿ ಅವ್ರು ಅಂದ್ಕೊಳ್ತಿರ್ತಾರೆ. ಓಕೆನಾ? ಸೊ ಇದಾದಮೇಲೆ ಇವ್ರು ಬೇಜಾರು ಮಾಡ್ಕೊಂಡೇ ಇರ್ತಾರೆ. ಬಟ್ ಏನು ಅಂದರೆ, ನರೇಟರ್ಗೆ ಇಲ್ಲಿ ಯಾರೂ ಹೆಲ್ಪ್ ಮಾಡಿಲ್ಲ ಅಂದರೂ ಕೂಡ
ಪ್ರಕೃತಿ ಇವ್ರಿಗೊಂದು ಹೆಲ್ಪ್ ಮಾಡುತ್ತೆ. ಓಕೆನಾ? ಯಾವ ರೀತಿ ಅಂದರೆ ಆ ಒಂದು ಹಳ್ಳಿಗೆ ತುಂಬ ದೊಡ್ಡ ಮಳೆ ಆಗುತ್ತೆ. ಮಳೆ ಆಗಿ ಫ್ಲಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಫ್ಲಡ್ ಅನ್ನೋದು ಆಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಸಡನ್ನಾಗಿ ಆ ರೋಲರ್ ಏನು ಅಲ್ಲಿ ನಿಂತಿರುತ್ತಲ್ಲ, ಆ ಒಂದು ಮಳೆ ರಭಸಕ್ಕೆ ಏನಾಗುತ್ತೆ ಅಂದರೆ ಅಲ್ಲಿಂದ ಕೊಚ್ಕೊಂಡು ಬಂದು ಫಸ್ಟು ನರೇಟರ್ ಏನು ಒಂದು ಗೋಡೆನ ಒಡೆದಾಕಿದ್ರು ನೋಡಿ, ಒಂದು ಮನೆಗೆ ಗೋಡೆ ಏನು ಒಡೆದಾಕಿದ್ರಲ್ಲ, ಆ ಮನೆ ಒಡೆದಾಕಿದ್ರಲ್ಲ ಅವರ ಒಂದು ವೆಲ್ ಅಂದರೆ ಓಪನ್ ಬಾವಿ ಇರುತ್ತಲ್ಲ, ಆ ಒಂದು ಬಾವಿಗೆ ಬಂದು ಬೀಳುತ್ತೆ. ಓಕೆನಾ? ಆ ರೋಲರು. ಇವಾಗ ಮತ್ತೆ ನರೇಟರ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಏನು ಅಂದರೆ ಇದು ಬಂದುಬಿಟ್ಟು ಇಲ್ಲಿ ಬಂದು ಬಿತ್ತಲ್ಲ, ಅವ್ರು ಕೇಳಿದ್ರೆ ಮತ್ತೆ ನಾನು ಏನು ಹೇಳಲಿ ಅಂತ ಹೇಳಿ ಇವರಿಗೆ ನರೇಟರ್ಗೆ ಫುಲ್ಲು ಭಯ ಸ್ಟಾರ್ಟ್ ಆಗೋಗುತ್ತೆ. ಸರಿ ಆಯಿತು ಅಂತ ಅವ್ರು ಭಯದಿಂದನೇ ಇರ್ತಾರೆ. ಸಡನ್ನಾಗಿ ನೋಡಿದ್ರೆ ಆ ಒಂದು ಓನರ್ ಏನಿರ್ತಾರೆ ನೋಡಿ, ಆ ಒಂದು ಜಾಗದ ಓನರ್ ಏನಿದ್ರಲ್ಲ, ಅವ್ರು ಸಡನ್ನಾಗಿ ಬಂದುಬಿಟ್ಟು ನರೇಟರ್ಗೆ ಫುಲ್ಲು ಟ್ಯಾಂಕ್ಸ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಇವರಿಗೆ ಫುಲ್ ಖುಷಿ ಆಗೋಗಿರುತ್ತೆ. ಓಕೆನಾ? ಈ ಒಂದು ಲೈಕ್ ಮನೆ ಓನರ್ ಏನಿದಾರಲ್ಲ ಅವ್ರಿಗೆ ಫುಲ್ ಖುಷಿ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ರೀಸನ್ ಏನು ಅವ್ರ ಖುಷಿಗೆ ಅಂದರೆ ಅವರು ತುಂಬ ದಿನಗಳಿಂದ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ. ಓಕೆನಾ? ಏನಕ್ಕೆ ಅಂದರೆ ಈ ಓಪನ್ ವೆಲ್ ಇರೋದ್ರಿಂದ ಅಲ್ಲಿಗೆ ಜಾಸ್ತಿ ಲೈಕ್ ಡ್ರೈನೇಜ್ ವಾಟರ್ ಇದೆಲ್ಲ ತುಂಬಿ ಅವರಿಗೆ ಫುಲ್ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನೋದು ಫೇಸ್ ಮಾಡ್ತಿರ್ತಾರೆ. ಸೊ ತುಂಬ ಜನ ಇದ್ರ ಇನ್ಸಿಡೆಂಟ್ ರಿಲೇಟೆಡ್ ತುಂಬ ಮುನಿಸಿಪಾಲಿಟಿ ಅವ್ರಿಗೆ ಕಂಪ್ಲೇಂಟ್ನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಅವ್ರು ಹೇಗಾದರೂ ಮಾಡಿ ಒಂದು ವೆಲ್ನ ಮುಚ್ಚಬೇಕು ಅಂತ ಇರ್ತಾರೆ. ಬಟ್ ಆ ವೆಲ್ನ ಮುಚ್ಚೋದಕ್ಕೆ ಅವ್ರ ಟೈಮು ಸಿಕ್ಕಿರಲ್ಲ, ಹಾಗೆ ಅವ್ರ ಕೈಲಿ ಆಗ್ತಾನೆ ಇರಲ್ಲ. ಸೊ ಅಷ್ಟರಲ್ಲಿ ನೋಡಿದ್ರೆ ಈ ಒಂದು ನರೇಟರ್ ಏನಿರ್ತಾರಲ್ಲ ಅವರ ಒಂದು ರೋಲರ್ ಬಂದ್ಬಿಟ್ಟು ಅದರಲ್ಲಿ ಬೀಳುತ್ತಲ್ಲ, ಸೊ ಅವ್ರಿಗೆ ಫುಲ್ ಖುಷಿಯಾಗೋಗುತ್ತೆ. ಯಾಕೆಂದರೆ ಮತ್ತೆ ಅವ್ರು ಅದು ಮುಚ್ಚೋ ಅವಶ್ಯಕತೆ ಇರಲ್ಲ ಅಂತ ಹೇಳಿ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ನರೇಟರ್ಗೆ ಬಂದುಬಿಟ್ಟು ಫುಲ್ ಥ್ಯಾಂಕ್ಸ್ ಹೇಳಿ, ಸೊ ಅವರು ಹೇಳ್ತಾರೆ ಏನು ಅಂದರೆ ನಾನು ಕೊಟ್ಟಿರುವಂಥ ಕಂಪ್ಲೇಂಟ್ ಏನಿದೆಯಲ್ಲ ಅದು ರಿಟರ್ನ್ ತಗೊಳ್ತೀನಿ, ಅದ್ರ ಜೊತೆಗೆ ನೀನು ಏನೇನೆಲ್ಲ ಡ್ಯೂಸ್ ಇದೆ ಅಂದರೆ ಏನೇನೆಲ್ಲ ಅಮೌಂಟ್ನ ಪೇ ಮಾಡಬೇಕಲ್ಲ ಆ ಅಮೌಂಟು ಕೂಡ ನಾನು ರಿಟರ್ನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಓಕೆನಾ? ಅವಾಗ ನರೇಟರ್ಗೆ ಫುಲ್ ಖುಷಿ ಆಗೋಗುತ್ತೆ. ಸರಿ ಆಯಿತು ಅಂತ ನರೇಟರ್ ಕೂಡ ಒಪ್ಕೊಳ್ತಾರೆ. ನರೇಟರ್ ಒಪ್ಕೊಂಡ್ಮೇಲೆ ಅವ್ರೇನು ಮಾಡ್ತಾರೆ ಅಂದರೆ ಎಲ್ಲರಿಗೂ ಕೂಡ ಏನೇನೆಲ್ಲ ಅಮೌಂಟ್ ಇತ್ತು ಅಮೌಂಟ್ ಎಲ್ಲ ಪೇ ಮಾಡ್ತಾರೆ. ಇವ್ರಿಗೆ ಸಾಲ ಮುಕ್ತರಾಗಿ ಮಾಡ್ತಾರೆ. ಸೊ ಈ ರೀತಿ ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಕೂಡ ಮಾಡ್ತಾರೆ. ಓಕೆನಾ? ಅಂದರೆ ಈ ಒಂದು ಲೆಸನಲ್ಲಿ ನೀವು ಏನು ತಿಳ್ಕೊಬೇಕು ಅಂದರೆ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಪ್ರಾಬ್ಲಮ್ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ನು ಇದ್ದೇ ಇರುತ್ತೆ ಅಲ್ವಾ? ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇದ್ದರೂ ಕೂಡ ಸೊಲ್ಯೂಷನ್ ಇದ್ದೇ ಇರುತ್ತೆ ಅನ್ನೋದು ಈ ಒಂದು ಪ್ರಾಬ್ಲಮ್ನಲ್ಲಿ ಈ ಒಂದು ಲೆಸನಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಇಷ್ಟು ಕೂಡ ಈ ಒಂದು ಲೆಸನ್ ಆಗಿದೆ. ಇಲ್ಲಿಗೆ ಈ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.